ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ನಡೆದ 17ನೇಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಕಾರ್ಯಕ್ರಮದ ಚಾಲನೆಯನ್ನ ರಾಷ್ಟ್ರ ಧ್ವಜವನ್ನ ಮಹಾದೇವ ಜಾಧವ್ ಮತ್ತು ಪರಿಷತ್ತಿನ ಧ್ವಜವನ್ನ ಮಂಗಲ ಮೆಟಗುಡ್ಡ ಹಾಗೂ ನಾಡ ಧ್ವಜವನ್ನ ಈರನಗೌಡ ಪಾಟೀಲ ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಮೆರವಣಿಗೆ ಪಟ್ಟಣದ ಡಾಕ್ಟರ್ ಜಂಬಗಿ ಆಸ್ಪತ್ರೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ, ಶ್ರೀ ವಿಶ್ವಕರ್ಮ ವೃತ್ತ, ಶ್ರೀ ಸಂಗೊಳ್ಳಿ ರಾಯಣ್ಣ ವೃತ್ತ ಮತ್ತು ಚೆನ್ನ ಋಷಭೇಂದ್ರ ವೃತ್ತದಿಂದ ಕಾರ್ಯಕ್ರಮ ನಡೆಯುವ ಶ್ರೀ ಆದಿನಾಥ ದಿಗಂಬರ ಜೈನ ಸಮುದಾಯ ಭವನದವರೆಗೆ ಕನ್ನಡಾಂಬೆಯ ಭಾವಚಿತ್ರದ ಭವ್ಯ ಮೆರವಣಿಗೆ ಸಾಗಿತು. ಬೃಹತ್ ಮೆರವಣಿಗೆಗೆ ಪರಮಾನಂದವಾಡಿ ಗ್ರಾಮದ ಡಾಕ್ಟರ್ ಶ್ರೀ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ಸಕಲ ಶುಭಕರ ವಾದ್ಯ ಮೇಳದೊಂದಿಗೆ ವಿವಿಧ ಶಾಲಾ ವಿದ್ಯಾರ್ಥಿಗಳು, ಕನ್ನಡ ಪರ ಹೋರಾಟಗಾರ ಮತ್ತು ಸಂತ ಮಹಾತ್ಮರ ವೇಷಭೂಷಣ ತೊಟ್ಟ ಭಾಗಿಯಾಗಿದ್ದರು. ಮೆರವಣಿಗೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಕನ್ನಡ ಪರ ಘೋಷಣೆ ಕೂಗುತ್ತಾ ಸಮ್ಮೇಳನ ನಡೆಯುವ ಸ್ಥಳ ತಲುಪಿತು. ವೇದಿಕೆ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಅಥಣಿ, ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ, ಸಮ್ಮೇಳನಾಧ್ಯಕ್ಷರು ಚಂದ್ರಶೇಖರ ಅಕ್ಕಿ, ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಮತ್ತು ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ, ಜಿಲ್ಲಾ ಅಧ್ಯಕ್ಷೆ ಮಂಗಲ ಮೆಟಗುಡ್ಡ ಸಸಿಗೆ ನೀರುಣಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಉದ್ಘಾಟಿಸಲಿದ್ದಾರೆ. ವೇದಿಕೆ ಮೇಲೆ ಸ್ವಾಮೀಜಿಗಳಿಂದ ಮತ್ತು ಗಣ್ಯಮಾನ್ಯರಿಂದ ಸಮ್ಮೇಳನದ ಅಧ್ಯಕ್ಷರಿಗೆ ಕನ್ನಡ ಧ್ವಜವನ್ನ ಕೊಟ್ಟು ಸತ್ಕರಿಸಿ ಗೌರವಿಸಿದರು ಮತ್ತು ವೇದಿಕೆ ಮೇಲಿದ್ದ ಎಲ್ಲಾ ಗಣ್ಯರಿಂದ ಸಾಹಿತಿಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಜರುಗಿತು. ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಮಂಗಲ ಮೆಟಗುಡ್ಡ ಮತ್ತು ಹುಕ್ಕೇರಿ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿದರು. ಸಮ್ಮೇಳನಗಳು ಭೂತಾಯ ಆರಾಧನೆ ಇದ್ದಂತೆ ಈ ಸಮ್ಮೇಳನಗಳ ಮೂಲಕ ಕನ್ನಡ ನಾಡು ನುಡಿ ಬೆಳವಣಿಗೆಯ ಕುರಿತು ಚಿಂತನೆ ಆಗುತ್ತದೆ ಮತ್ತು ಜಾಗೃತಿ ಆಗುತ್ತದೆ. ಇಂಥ ಸಮ್ಮೇಳನಗಳು ಸಾರ್ವಜನಿಕ ಚರ್ಚೆಗೆ ವೇದಿಕೆ
ಮನುಷ್ಯ ಬದುಕು ಕಟ್ಟಿಕೊಂಡಿರುವುದು ಸಂವಹನದ ಮೂಲಕ. ತನಗಾದ ಅನಿಸಿಕೆಗಳನ್ನು ಅಭಿವ್ಯಕ್ತಿಪಡಿಸುವುದೇ ಭಾಷೆಯ ಮೂಲಕ. ಇದು ಮನುಷ್ಯನ ಮುಖ್ಯ ಲಕ್ಷಣವಾಗಿರುತ್ತದೆ. ಸಂಸ್ಕೃತಿಯು ಪ್ರಸಾರವಾಗುವುದು ಕೂಡ ಭಾಷೆಯ ಮೂಲಕ. ಈ ಭಾಷೆ ಇಲ್ಲದಿದ್ದರೆ ನಾವು ಕತ್ತಲೆಯಲ್ಲಿ ಇರುತ್ತಿದ್ದೆವು. ಭಾಷಾ ಭಾವ ಸಂಬಂಧ ಇದೆ. ಜಗತ್ತಿನ ಶ್ರೇಷ್ಠ 20 ಭಾಷೆಗಳಲ್ಲಿ ಕನ್ನಡವೂ ಒಂದೇ. ಇದಕ್ಕೆ ಸುಂದರವಾದ ಲಿಪಿಯೂ ಇದೆ. ನೋಡ್ರಿ, ನಮ್ಮ ಲಿಪಿ ಭಾಳ ಸುಂದರವಾಗಿದೆ. ಮತ್ತು ನಾವು ಏನು ಮಾತಾಡ್ತೀವೋ ಹಂಗೆ ನಾವು ಬರಿಬಲ್ಲೆವು. ಇದು ದೇಶೀಯ ಭಾಷೆಯಾಗಿ ಹೃದಯದ ಭಾಷೆಯಾಗಿದೆ. ಭಾಷೆಯ ಕಾರಣದಿಂದ ನಮಗೆಲ್ಲ ತಿಳಿದಿರುವ ಧರ್ಮ, ಮತ, ಪಂಥ, ಕಲೆ, ಸಂಸ್ಕೃತಿ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ ಇವೆಲ್ಲ ಮಾನವ ಜೀವನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ಅವರ್ಣನೀಯ. ಸಂಸ್ಕೃತ ಮತ್ತು ಪ್ರಾಕೃತಗಳನ್ನು ಬಿಟ್ಟರೆ ಸಮಗ್ರ ಭಾರತದಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಸಾಹಿತ್ಯವು ಪ್ರಥಮ ಪಂಕ್ತಿಯಲ್ಲಿದೆ. ಉತ್ತರ ಅಲ್ಲ, ದ್ವೇಷಕ್ಕೆ ದ್ವೇಷವೇ ಉತ್ತರ ಅಲ್ಲ, ದ್ವೇಷಕ್ಕೂ ಕೂಡ ಪ್ರೀತಿಯ ಉತ್ತರ ಅನ್ನೋದನ್ನ ಹೇಳಿದ್ರಲ್ಲ, ಇದನ್ನ ನಾವು ಕಲಿಬೇಕಾಗಿದೆ. ಈಗ ಮಾತಾಡೋ ಮುಂದೆ ನಾವು ಪ್ರಭು ಚನ್ನಬಸವ ಸ್ವಾಮಿಗಳು ಮಾತಾಡೋ ಮುಂದೆ ಒಂದು ಮಾತು ಹೇಳಿದೀವಿ, ಯಾರು ಏನು ಅನ್ಕೋಬೇಡಿ. ನಾವು ಈ ಸಾಹಿತ್ಯ ಸಮ್ಮೇಳನವನ್ನ ಪಕ್ಕಾ ಸಾಹಿತ್ಯ ಸಮ್ಮೇಳನವನ್ನಾಗಿ ಮಾಡೋಣ, ಅದನ್ನ ಜಾತ್ರೆಯನ್ನಾಗಿ ಮಾಡುವುದು ಬೇಡ. ಅಲ್ಲಿರುವ ಸಮಸ್ಯೆಗಳಿಗೆ ಅಲ್ಲಿರ್ತಕ್ಕಂಥ ಜನರಿಂದ ಉತ್ತರ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡೋಣ. ಜೊತೆಗೆ ನೆನಪಲ್ಲಿಟ್ಟುಕೊಳ್ಳಿ, ಎಂತ ದುರ್ದೈವ ಅಂತಂದ್ರೆ ನಮ್ಮ ಭಾಗದಲ್ಲಿ ಅದು ಇವತ್ತು ನೀವು ನೋಡ್ಬೋದು, ಕೇರಳದ ಈ ಕಾಸರಗೋಡದಲ್ಲಿ ಮಲಯಾಳಂ ಇದನ್ನ ಅವರು ಕನ್ನಡ ಶಾಲೆಯಲ್ಲೂ ತರಲಿಕ್ಕೆ ಹೊಂಟಿದ್ದಾರೆ. ಅದಕ್ಕೆ ನೆನಪಲ್ಲಿಟ್ಟುಕೊಳ್ಳಿ, ದ್ವೇಷಕ್ಕೆ ಪ್ರೀತಿಯ ಉತ್ತರ ಆಗ್ಬೇಕಾಗಿತ್ತಂದ್ರೆ ನಾವು ಇನ್ನೊಂದು ಎಲ್ಲಾ ಸಾಹಿತಿಗಳಿಗೆ, ಎಲ್ಲಾ ದಿಗ್ಗಜರಿಗೆ ಒಂದು ಮಾತು ಹೇಳ್ತೀನಿ, ನಾವು ದಾಖಲೆಗಳನ್ನ ಸರಿಯಾಗಿ ಕೊಡ್ಲಿಲ್ಲ ಅಂತಂದ್ರೆ ನಮಗೆ ಆಪತ್ತು ಕಟ್ಟಿಟ್ಟ ಬುದ್ಧಿ. ಸಮ್ಮೇಳನಗಳು ನಮ್ಮ ನಾಡನ್ನ, ನಮ್ಮ ಭಾಷೆಯನ್ನ ಉಳಿಸಿ ಬೆಳೆಸುವ ದಾಖಲೆಗಳಾಗಬೇಕು ಅನ್ನುವ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತಿಗೆ. ನಮಗೆ ಸಾಂಪತ್ತಿಕ ಶ್ರೀಮಂತಿಕೆ ಬರದಿದ್ದರೆ ಚಿಂತೆ ಇಲ್ಲ. ನನ್ನ ಸಂದೇಶ, ನಮಗೆ ಸಾಂಪತ್ತಿಕ ಶ್ರೀಮಂತಿಕೆ ಬರದಿದ್ದರೆ ಚಿಂತೆ ಇಲ್ಲ, ಆದರೆ ಸಾಂಸ್ಕೃತಿಕ ದಾರಿದ್ರ್ಯ ಬರಬಾರದು. ಯಾವಾಗ ಸಾಂಸ್ಕೃತಿಕ ದಾರಿದ್ರ್ಯ ಬರ್ತದಲ್ಲ, ಅವಾಗ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ. ಇದು ಕೊನೆ ಮಾತು. ಇದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು, ಒಂದು ಎರಡು ನನ್ನ ಅನಿಸಿಕೆಗಳು. ಬೆಳಗಾವಿ ಜಿಲ್ಲೆ ವಿಭಜನೆ ಆಗುತ್ತೆ ಬಹಳ ಅವಶ್ಯಕ. ಎಷ್ಟು ಮುಖ್ಯದ 5 ಯಾಕೆ ಅಂತಂದ್ರೆ ಕೇರಳದೊಳಗ ಕಾಸರಗೋಡು ಅನ್ನುವಂಥ ಒಂದು ಜಿಲ್ಲೆ ಏನದಲ್ಲ, ಅವು ಬೇಕಂತಲೇ ಇವತ್ತು ಮಲಯಾಳಂ ಭಾಷೆ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರಲ್ಲ, ಅವು ಎಷ್ಟು ಬೇಡಿಕೆ ಅಂತಂದ್ರೆ ಕಾಸರಗೋಡು ಯಾವಾಗ ಕೇರಳಕ್ಕೆ ಬಂದಲ್ಲ, ಕಾಸರಗೋಡಿನೊಳಗ ಒಂದೇ ಒಂದು ತಾಲೂಕ ಮತ್ತು ಕಾಸರಗೋಡು ಕೂಡ ಒಂದು ಜಿಲ್ಲೆ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯೊಳಗೆ 18 ತಾಲೂಕು ಇದ್ದಾಗ 5 ಜಿಲ್ಲೆಗಳು ಯಾಕೆ ಆಗಬಾರ್ದು? 18 ತಾಲೂಕ ಇದ್ದಾಗ 5 ಜಿಲ್ಲೆ ಯಾಕೆ ಆಗಬಾರ್ದು? ಅದರೊಂದಿಗೆ ನಮ್ಮ ಬಹುದಿನಗಳ ಬೇಡಿಕೆ ನಮ್ಮಿಬ್ಬರು ಶಾಸಕರಲ್ಲಿ ನಾನು ಕೇಳ್ಕೊತೀನಿ, ಹಾವೇರಿ ತಾಲೂಕಾ ಕೇಂದ್ರ ಆಗಬೇಕು ಅಂತ ಹೇಳ್ತಾರೆ. ನಮ್ಮ MLA ಅವರು ಹೇಳಿದ್ರು, ನನಗೆ ಅನುದಾನ ಬಂದದ ಅಂತ. ಅವುಗಳ ನಾನು ಇನ್ನೊಂದು ಬೇಡಿಕೆ ಇರ್ತೀನಿ, ಬಹಳ ಕಳಕಳಿಯಿಂದ ನನಗೆ ಮೊನ್ನೆ ನಮ್ಮ ಆದಿನಾಥ್ ಫೋನ್ ಮಾಡಿದ್ರು, ಸರದಿ ಆದಿನಾಥ್ ಅವರು. ಇಂಥ ಬೆಲೆಯುಳ್ಳಂತ ಇವತ್ತು ಎಷ್ಟೋ ಕೋಟಿ ಕೊಟ್ಟರು ಕೂಡ ಆ ಜಾಗ ಸಿಗಾಗಿಲ್ಲ. ಅದಕ್ಕೆ ನಾನು ಫೋನ್ ಮಾಡಿ ಏನ್ ಹೇಳಿದ್ರು ಅಂತಂದ್ರೆ, ನಮ್ಮ ಅಪ್ಪನ ಹೆಸರಿನೊಳಗ ನಂದೊಂದು ಜಾಗ ಅದ, ಅಲ್ಲಿ ಏನಾದ್ರು ಮಾಡ್ರಿ ಅಂತ. ಬಹುತೇಕ ಇದು ಆರೋಗ್ಯಕ್ಕೆ ಜನ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅನಿಸ್ತದೆ. ಆ ಕೋಟಿ ಲೆಕ್ಕನ ನಮಗ ಹತ್ತಂಗಿಲ್ಲ ಆ ಜಾಗದ ಮೌಲ್ಯ. ಅದಕ್ಕೆ ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೊತೀನಿ, ಒಂದು ಕನ್ನಡ ಸಾಹಿತ್ಯ ಭವನ ಆರೋಗ್ಯದಲ್ಲಿ ನಿರ್ಮಾಣ ಆಗಬೇಕು. ಇಷ್ಟು ನನ್ನ ಬೇಡಿಕೆ. ಕೊನೆಯದು ಏನು ಅಂತಂದ್ರೆ, ಒಂದೇ 2 ಕವಿತೆ ಸಾಲುಗಳನ್ನು ಹೇಳಿ, ನಾವು ಯಾವತ್ತೋ ಜೀವ ಹಾರುತ್ತಿದ್ದರೆ ನಾನು ಗಾಳಿಗೊಂದು ಪ್ರೇಮ ಪತ್ರ ಬರೆಯುತ್ತೇನೆ. ಎಲ್ಲೋ ಯಾವತ್ತೋ ಜೀವ ಹಾರುತ್ತಿದ್ದರೆ ಗಾಳಿಗೊಂದು ನಾನು ಪ್ರೇಮ ಪತ್ರ ಬರೆಯುತ್ತೇನೆ. ಯಾರೋ ಬಣ್ಣ ಕಳೆದುಕೊಂಡು ಕಳೆಗುಂದಿದ್ದರೆ ಕಾಮನ ಬಿಲ್ಲಿಗೊಂದು ಪತ್ರ ಬರೆಯುತ್ತೇನೆ. ಯಾರೋ ಬಣ್ಣ ಕಳೆದುಕೊಂಡು ಕಳೆಗುಂದಿದ್ದರೆ ಕಾಮನ ಬಿಲ್ಲಿಗೊಂದು ಪ್ರೇಮ ಪತ್ರ ಬರೆಯುತ್ತೇನೆ.
ಅಕ್ಷರದ ಚುಕ್ಕೆಗಳು ಮೂಡಿಸಿದ ರಂಗೋಲಿ ಪತ್ರ ಯಾರ ಎದೆಯಲ್ಲಿ ಚಿತ್ತಾರ ಮೂಡಿಸುವುದು? ಅಕ್ಷರಗಳ ಚಿಕ್ಕೆಗಳ ಮೂಡಿಸಿದ ರಂಗೋಲಿ ಪತ್ರ ಯಾರ ಎದೆಯಲ್ಲಿ ಚಿತ್ತಾರ ಮೂಡಿಸುವುದೋ? ವಿಳಾಸ ತಿಳಿಯದಿದ್ದರೂ ನಾನು ಮಾತ್ರ ಬರೆಯುತ್ತೇನೆ, ಬರೆಯುತ್ತೇನೆ, ಬರೆಯುತ್ತಲೇ ಇರುತ್ತೇನೆ. ಅಡ್ಮಿಷನ್ ಸಿಕ್ಕ ಮೇಲೆ ನನಗೆ ಬೇಕಾದ ಸಬ್ಜೆಕ್ಟ್ಗಳು ಸಿಗಲಿಲ್ಲ. ಬೇಸಿಕ್ ಕನ್ನಡ ಇಂಗ್ಲೀಷ್ ತಗೋಬೇಕು, ಇನ್ನು 3 ಚಾಯ್ಸ್ ಮಾಡ್ಕೋಬೇಕು ನಾವು. ಒಂದು ಪೊಲಿಟಿಕಲ್ ಸೈನ್ಸ್ ಚಾಯ್ಸ್ ಮಾಡ್ಕೋಬೇಕು, ಇನ್ನು ಉಳಿದಾಗ ಏನು ಮಾಡ್ಕೋಬೇಕು. ಬಟ್ ಆಯ್ಕೆ ಸಿಗಲಿಲ್ಲ ನನಗೆ. ಯಾವ ಸಿಕ್ಕಪ್ಪ ಅಂತಂದ್ರೆ ಒಂದು ಆಪ್ಷನಲ್ ಕನ್ನಡ ಸಿಕ್ತು, ಇನ್ನೊಂದು ಲಿಂಗ್ವಿಸ್ಟಿಕ್ ಅಂತ ಹೇಳ್ಕೊಟ್ಟು ಭಾಷಾಶಾಸ್ತ್ರ, ಅದು ಕನ್ನಡ. ಸರ್ ನನಗೆ ಕನ್ನಡ 3 ವರ್ಷಗಳು ಎಷ್ಟು ಪಿಕಪ್ ಆಗ್ತಂತಂದ್ರೆ ನನಗೆ ಯಾರಾದ್ರೂ ಒಂದು ವಸ್ತು ಕೊಟ್ಟಂದ್ರೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಏನಾದ್ರು ಬರೀಬೇಕಾದ್ರೆ ಬಡಬಿಟ್ಟಿದ್ದೇನೆ. ಆಮೇಲೆ ನಾನು ಇಂಪ್ರೂವ್ ಆಗಿದೆ. ಅದರಿಂದ 2021 ನನ್ನ ಡಿಗ್ರಿ ಮುಗಿತು. ನನ್ನ ಮೈಂಡಲ್ಲಿ ಯಾಕೆ ಡೈವರ್ಟ್ ಅಂತಂದ್ರೆ ಸರ್ಕಾರ ಸಾಹಿತ್ಯ ಕುಸ್ತಿ ಹಿಡ್ಸಕ್ಕೆ 2004 ಚುನಾವಣೆ ಬಂದ್ಬಿಟ್ಟೆ ಸರ್. ಹೀಗಾಗಿ ಆ ಭಾಷೆ ಬಗ್ಗೆ ಹಿಡಿತ ಭಾಳ ಟಫ್ ಅನ್ಸುತ್ತೆ ನನಗೆ. ನಾನು 2-3 ದೋಸ್ತಿಂದ ವಿಚಾರ ಮಾಡೋದಾಗಿ ಇಲ್ಲಿ ಹೊಂಟೀನಿ, ಈ ಕಾರ್ಯಕ್ರಮ ಹೊಂಟೀನಿ, ಏನಾದರೂ ಒಂದು ಸ್ವಲ್ಪ ಕವನಗಳು ಬರ್ಕೊಂಡು ಹೋಗ್ಬೇಕಂತೇಳಿ 3 ದಿವಸ ಮುಂದಾಗ್ತದೆ. ನಾನು ಮುಂಚೆ ಏನಾದರೂ ಒಂದು ಲೈನ್ ಬರೀತೀನಿ, ಆ ಮುಂದಿನ ಲೈನ್ ಬರ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಮೈಂಡ್ ಡೈವರ್ಟ್ ಆಗಿಬಿಡ್ತದೆ. ನಾವು ಟೈಪ್ ರೈಟ್ ಮಾಡ್ತದೆ, ಒಂದು ಲೈನ್ ಬರೀತದೆ, ಒಂದು ಲೈನ್ ಮುಂದಿನ ಲೈನ್ ಒಟ್ಟು ಗಿಡಕ್ಕೆ ಬರೋದು ಬೇರೆ ಕಡೆ ಹೋಗ್ಬಿಡ್ತದೆ. ಅದಕ್ಕೆ ಇಂಥ ನನಗೆ ಭಾಳ ಹಿಡ್ತಿತ್ತು. ಬಟ್ ನನಗೆ ಅದು ಅವಕಾಶ ಬರಲಿಲ್ಲ, ತೋರಿಸ್ಕೋಬೇಕಂತ ಅವಕಾಶ ಬರಲಿಲ್ಲ. ನನಗೆ ಆ ಸಂದರ್ಭದಾಗ ಒಂದು ಫೀಲ್ಡಲ್ಲೂ ಬೇರೆ ಆಗ್ತದೆ. ರಾಜಕೀಯ ಒಂದು ಏನು ಬಂದುಬಿಟ್ಟೆ ಎಲ್ಲ ಜಿಲ್ಲಾ ನ್ಯಾಯಸ್ಥಾನದಿಂದ ಬಂದೈತೆ. ಆಮೇಲೆ 2013, 2017, 2023 ನಮಗೆ ಅವಕಾಶ ಇರುವಂಥದ್ದು ನಮ್ಗೆಲ್ಲ ಬಂದೈತಿ. ಅದಕ್ಕೆ ನಾವು ಭಾಳಕ್ಕೆ ಟೈಮ್ ತಗೊಳ್ಳೋದಿಲ್ಲ. ಬರು ಸಿದ್ದರಾಮ ಸಾಹೇಬ್ರು ಇನ್ನೂ ಟ್ರೈನಿಗೆ ಹೊಂಟಾಗುತ್ತೆ. ಇನ್ನೂ ಕೆಲವೊಂದು ಜನ ಮಾತಾಡೋದು. ಎಲ್ರಿಗೂ ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು ಏನು ನೀವು ಯಶಸ್ವಿಯಾಗಿ ಮಾಡಿದಿರಿ, ಗ್ರಾಮದ ಹಿರಿಯರಿಗೂ ಇದೆಲ್ಲ ಈ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತು ಮುಗಿಸು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.